ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಸಂಯುಕ್ತ ಕರ್ನಾಟಕ ವಾಹಿನಿಯಿಂದ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ವಿಶೇಷವಾದಂತಹ ಮಾಸ ಭವಿಷ್ಯದಲ್ಲಿ ಮೇಷರಾಶಿ ತೆಗೆದುಕೊಂಡಾಗ ಮೇಷರಾಶಿ ಅಧಿಪತಿಯಾದಂಥವನು ಕುಜಗ್ರಹ. ಮೇಷರಾಶಿಗೆ ಶತ್ರು ಗ್ರಹ ಅನ್ನುವಂಥದ್ದು ಏನಾದರೂ ಇದ್ರೆ ಅದು ಬುಧಗ್ರಹವಾಗುತ್ತೆ. ಈ ಮೇಷರಾಶಿಗೆ ಈಗಿರುವಂತಹ ಉತ್ತಮವಾದಂತಹ ಸ್ಥಾನದಲ್ಲಿರುವಂತಹ ಶನಿಗ್ರಹ, ಜೊತೆಯಲ್ಲಿ ರಾಹು ಅನುಕೂಲವೂ ಸಹ ಅನುಕೂಲವನ್ನು ಮಾಡಿಕೊಡುತ್ತೆ. ಗುರುವಿನ ಬಲ ಇಲ್ಲದಲೇ ಇದ್ದರೂ ಸಹ ತಂದೆಯಿಂದ ಉಡುಗೊರೆ, ತಂದೆಯಿಂದ ಪ್ರೀತಿ ವಾತ್ಸಲ್ಯ, ವ್ಯವಹಾರಗಳಲ್ಲಿ ಅನುಕೂಲತೆಗಳು, ಶತ್ರುಬಾಧೆ ನಿವಾರಣೆಗಳು ಎಲ್ಲವೂ ಆಗುವಂತಹ ಶುಭ ಸೂಚನೆಯನ್ನು ಆ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಮೇಷರಾಶಿ ಕೊಡುತ್ತೆ. ಮೇಷರಾಶಿಯಲ್ಲಿ ನಮಗೇನಾದರೂ ಸಮಸ್ಯೆಗಳು ಕಾಣುತ್ತಾ ಅನ್ನುವಂಥ ತೆಗೆದುಕೊಂಡಾಗ ಆರೋಗ್ಯದಲ್ಲಿ ಅತಿಯಾದಂತಹ ಒತ್ತಡ, ಆರೋಗ್ಯ ವ್ಯತ್ಯಾಸವಾಗಲಿಕ್ಕೆ ಕಾರಣ ಅತಿಯಾದಂತಹ ಕೆಲಸದ ಒತ್ತಡಗಳಿಂದ ನಿಮಗೆ ದೇಹದಲ್ಲಿ ಆಯಾಸದ ವಾತಾವರಣ, ಜೊತೆಯಲ್ಲಿ ಸುಸ್ತು ಸಂಕಟದ ವಾತಾವರಣ, ಸ್ವಲ್ಪ ಅಜೀರ್ಣತೆಯಿಂದ ಕೂಡಿರುವಂತಹ ವಾತಾವರಣಗಳನ್ನು ನೀವು ನೋಡ್ತೀರಿ. ಮೇಷರಾಶಿಯವರು ಆದಷ್ಟು ಸಹ ನಾನು ಹೇಳುವಂಥದ್ದು, ಅಧಿಪತಿಯಾದಂಥವನೇ ಕುಜಗ್ರಹ, ದೋಷದಲ್ಲಿರುವಂಥವನು ಕುಜಗ್ರಹ, ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥದ್ದು ಕುಜಗ್ರಹ ಆಗಿರೋದ್ರಿಂದ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಹೆಚ್ಚಿನದಾಗಿ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ಡಿಸೆಂಬರ್ ತಿಂಗಳು ಮಾತ್ರ ನಿಮಗೆ ಈ ರೀತಿಯಲ್ಲಿರುತ್ತೆ. ಜನವರಿ ತಿಂಗಳಲ್ಲಿ ಬದಲಾವಣೆಗಳನ್ನು ಖಂಡಿತವಾಗಿ ಕುಜಗ್ರಹ ಕೊಡ್ತಾರೆ. ಮತ್ತು ಯಥಾಸ್ಥಿತಿ ಮೇಷರಾಶಿಯವರಿಗೆ ಜನವರಿ ತಿಂಗಳಂತೂ ಇನ್ನೂ ಅನುಕೂಲಕರವಾದಂತಹ ವಾತಾವರಣ ಖಂಡಿತವಾಗಿ ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ಹಾಗಾದರೆ ಆರೋಗ್ಯದ ವ್ಯತ್ಯಾಸಕ್ಕೆ ನಾವೇನು ಮಾಡಬೇಕು ಅಂದರೆ, ಪ್ರತಿ ಮಂಗಳವಾರ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ತೊಗರಿಬೇಳೆ ಅದನ್ನು ತೆಗೆದುಕೊಂಡೋಗಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಅಷ್ಟೋತ್ರವನ್ನು ಏನಾದರೂ ಮಾಡಿಸಿ ಅನಂತರ ಆ ಬೇಳೆಯನ್ನು ನೀವು ದಾನ ಕೊಟ್ಟು ಬಂದಾಗ ನಿಮಗೆ ಆಗುವಂಥ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬದಲಾವಣೆಗಳಾಗುತ್ತೆ. ಆದರೆ ನಾನು ಹೇಳುವಂಥದ್ದು, ತಂದೆಯಿಂದ ಪ್ರೀತಿ ವಾತ್ಸಲ್ಯ, ತಂದೆಯಿಂದ ಉಡುಗೊರೆ, ವ್ಯವಹಾರದಲ್ಲಿ ಅನುಕೂಲತೆಗಳು ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಗೆ ಖಂಡಿತವಾಗಿ ಇರುತ್ತೆ. ನಮಸ್ಕಾರ.